ಕತ್ರಿನಾ ಕೈಫ್ ಮಾಡಕ್ ಕೆಲ್ಸ ಇಲ್ಲ, ಅಡಿಗೆ ಮಾಡಕ್ಕೂ ಬಿಡದೆ ನನಗೆ ಫೋನ್ ಮಾಡ್ತಾಳಪ್ಪ. ಹಲೋ ತಾಕುಟ್ರ ಡಾಕ್ಟರ್ ಬೇಕಾ? ನಿಮ್ದು ನಂಗೆ ಕೈಯಲ್ಲಿ ಹಿಡ್ಕೊಂಡಿರಿ, ಕೆಳಗಡೆ ಬಡಿ ಕರಿತೀನಿ. ಎಸ್ ಸ್ಪೀಕಿಂಗ್ ಟು ಡಾಕ್ಟರ್. ಸರ್ ನಾನ್ ಸಾ ಯಾರು ಸಾ? ಎಡಳಿ ಯಜಮಾನಿ ಯಾಲಕ್ಕಿಗೌಡ ಸಾ. ಹೇಳಿ ಸಾ. ತೆಳ್ಳಗೆ ಒಳ್ಳೆ ಕಂಜಿ ಹೋದಂಗ್ ಹೋಯ್ತದ ಸಾ. ಮ್ಯಾಂಗೋ ಜ್ಯೂಸ್ ಹಳದಿ ಹಂಗೆ ಮೂರ್ ದಪ್ಪ ಹೋಯ್ತದ ಸಾ. ಹೌದಾ? ಒಳ್ಳೆ ಮಳ್ಳಿನ ಲಾರಿ ಹಂಗೆ ಎಲ್ಲ ಪಾಲ್ಟು ಸೌಂಡ್ ಮಾಡ್ತಾವೆ ಸಾ. ನೋಡಿ, ಈ ಸೌಂಡ್ ನ ರೆಕಾರ್ಡ್ ಮಾಡ್ಬಿಟ್ಟು ಸಾಧಕ್ ವಕೀಲರು ಕೊಟ್ಬಿಡಿ, ಯಾವ್ದಾರ ರೀಮೇಕ್ ಪಿಕ್ಚರ್ ಗೆ RR ಮಾಡ್ಕೊಂಡ್ಬಿಡ್ತಾರೆ. ಇದನ್ನ ನಾವು ಮೆಡಿಕಲ್ ಅಲ್ಲಿ ಏನಂತೀವಿ ಗೊತ್ತಾ? ಬೆರಿ ಬೆರಿ ರೋಗ ತರ, ಇದು ಪಿರಿ ಪಿರಿ ರೋಗ ಅಂತ. ಈಗೇನ್ ಮಾಡೋದು ಸಾ? ಈಗ 1/4 kg ಈರುಳ್ಳಿ, 1/4 kg ಬೆಳ್ಳುಳ್ಳಿ, 1/4 kg ಹಸಿಮೆಣಸಿನ್ಕಾಯಿ, ಇದು 3 ರುಬ್ಬಿಟ್ಟು 4 ಉಂಡೆ ಮಾಡಿ ಅದನ್ನ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ತಗೊಂಡ್ ಮಲ್ಕೊಳ್ಳಿ. ಹೋಯ್ತದೆ ಅಂತೀರ ಸಾ? ತಗೊಂಡ್ ನೋಡು. ಬಾಯ್. ಆಮ್ ಆಲ್ಸೋ ಐ ನೋ ಮೆಡಿಕಲ್. ನಾನ್ ಕೊಟ್ಟರ ಔಷಧಿಗೆ ಪ್ರಾಣನೇ ಹೋಗ್ಬಿಡುತ್ತೆ. ಬಂದೆ. ಒಂದ್ ಕಾಫಿ. ಓಕೆ, ಕಾಪಿ ತಗೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಸ್ಮೈಲ್ ಕೊಟ್ಟು ಗುಡ್ ಮಾರ್ನಿಂಗ್ ಅಂತ ಹೇಳ್ದೆ, ಕಾಪಿ ತಗೊಳ್ಳಿ ಅಂತ. ಕಮ್ಮಂಗೆ. ಗುಡ್ ಮಾರ್ನಿಂಗ್. ಟೆಲ್ ಮಿ ವಾಟ್ ಯು ವಾಂಟ್ ಈಟ್ ಬ್ರೇಕ್ಫಾಸ್ಟ್ ಯು ಮಾರ್ನಿಂಗ್? ಚಿಕನ್ ಅಂಡ್ ಕಬಾಬ್. ಓಕೆ. ನಿನ್ ಮೂತಿಗೆ ಇಂಗ್ಲಿಷ್ ಬೇರೆ ಕೇಳು. ಇಡಿಯಟ್. ಕನ್ನಡದಲ್ಲಿ ಮಾತಾಡಿದ್ರೆ ಕಮಂಗಿ ಅಂತ, ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಇಡಿಯಟ್ ಅಂತ. ಏನ್ ಮೇಲೆ ಕೆಳಗೆ ಎರಡು ಒಲ್ಕ ನಿಂತ್ಕೊಳಕ್ಕಾಗತ್ತಾ? ದಿಸ್ ಇಸ್ ಬುಲ್ಶಿಟ್, ಯು ನೋ. ಸಾಕು ಬ್ಯಾಗ್ ತಗೊಂಬ. ಓಹೋ, ಬಲೆ ಜೋಡಿ. ನಿಂತ್ಕೊಳ್ರ. ಕರ್ಸುದ್ರ ಆದರ್ಶ ದಂಪತಿ. ನಿಮಗೆ ಹೇಳ್ತಾ ಇರೋದು. ಸುಮ್ನಿರು, ಎಷ್ಟೇ ಆಗ್ಲಿ ಅಪ್ಪ ಅಮ್ಮ. ಮಗನೇ, ನಿನಗೆ ಆಕರ್ಷನ್ನ ಒಳ್ಳೆ ಹೆಸರಿಟ್ಟೆ, ಡಾಕ್ಟರ್ನ ಓದಿಸ್ತೆ. ಆದ್ರೂ ಯಾಕೋ ಈ ರೀತಿ ಪೇಷಂಟ್ ತರ ಇದ್ದೀಯಾ? ಎಲ್ಲದಕ್ಕೂ ಈ ನಿಂಬೆನೆ ಕಾರಣ. ಮೈಸೂರು ದಸರಾದಲ್ಲಿ ಗೊಣ್ಣೆ ಸೊರ್ಸ್ಕೊಂಡು ಅಳ್ತಾ ನಿಂತಿದ್ದ. ಕರ್ಕೊಂಡ್ ಬಂದಿದ್ದೆ ತಪ್ಪಾಯ್ತು. ಹಾ, ನೀನ್ ತಾನೆ ಕರ್ಕೊಂಡು ಬಂದಿದ್ದು ಬೇಡ ಅಂದ್ರು. ಕರ್ಕೊಂಡು ಬಂದು 22 ವರ್ಷ ಆಯ್ತು. ಈ ಕಪ್ಪೆ 1 ಇಂಚ್ ಕೂಡ ಬದಲಾಗಲಿಲ್ಲ. ಉಡ್ತಾನೆ ಆರಡೆ ಇದ್ನ. ಬರೀ ಹುಳಿ ಹಿಂಡದ ಇವನ ಕೆಲಸ. ಹುಳಿ ಮಾತ್ರ ಅಲ್ವೇ, ಇವನು ಸ್ವೀಟ್ ಮಾಡಿದ್ರು ಕೂಡ ಹುಳಿ ತರನೇ ಇವ. ಮೊದ್ಲು ಇವನು ಒದ್ದು ಹೊರಗಾಕು. ದಿನಾ ಬೆಳಗ್ಗೆ ಬರ್ತೀರಿ, ಬಂದ್ ಕೂಡ್ಲೆ ಬಿಟ್ಟು ಉಪದೇಶ ಕೊಡ್ತೀರಿ. ಹೀಗಾದ್ರೆ ಬರ್ಲೇಬೇಡಿ. ನಮ್ಮಪ್ಪ ಕಟ್ಸಿರೋ ಆ ಹಳೆ ಆಸ್ಪತ್ರೆಗೆ ಯಾಕೆ ಜೋತ್ ಬಿದ್ದಿದ್ಯಾ? ಹಳ್ಳಿ ಉದ್ಧಾರ ಮಾಡೋರೆಲ್ಲ ಬಂಗಾರದ ಮನುಷ್ಯ ಆಗಲ್ಲ. ಅಷ್ಟಕ್ಕೂ ಬಂಗಾರದ ಮನುಷ್ಯನು ಟ್ರಾಜಿಡಿನೇ. ನೀವ್ ಎಷ್ಟ್ ಹೇಳಿದ್ರು ಅಷ್ಟೇ. ಬಡ ರೋಗಿಗಳ ಸೇವೆ ಮಾಡ್ಕೊಂಡು ನಾನು ಇಲ್ಲೇ ಇರ್ತೀನಿ. ನಮ್ ತಾತ ಕಟ್ಸಿರೋ ಆಸ್ಪತ್ರೆ ನಾನ್ ಬಿಡಲ್ಲ, ಹಾಗೆ ನಿಂಬೆನೂ ಬಿಡಲ್ಲ. ಥ್ಯಾಂಕ್ ಯು. ನನ್ನ ಹೆಸರು ನಿಂಬೆನೇ ಇರ್ಬೋದು, ಆದ್ರೆ ಉಳಿ ಅಂತಾರೋರು ನೀವಿಬ್ರು.